ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್. ನಾನು ಚೇತನ. ಇವತ್ತಿನ ವಿಡಿಯೋದ್ರಲ್ಲಿ ನಾವು ಮಿಲಿಟರಿ ಎಕ್ಸಸೈಸಸ್ ಬಗ್ಗೆ ನಾವು ನೋಡೋಣ. ಎಸ್ಪೆಷಲಿ ಈ 2024 ಯಾವ್ದು ಎಲ್ಲಿ ನಡೆದಿದೆ, ಇಂಪಾರ್ಟೆಂಟ್ ಯಾವುದು, ಯಾವ ದೇಶದ ಮಧ್ಯೆ ಯಾವ್ದು ನಡೆಯುತ್ತೆ ಅನ್ನೋದನ್ನು ಸಹ ನಾವು ಈ ವಿಡಿಯೋದ್ರಲ್ಲಿ ನಾವು ನೋಡೋಣ. ಸುಮಾರು ಒಂದು 40 ಎಕ್ಸಸೈಸಸ್ ಈ ವಿಡಿಯೋದ್ರಲ್ಲಿ ನೀವು ನೋಡ್ಬೋದು. GK ಫ್ಯಾಕ್ಟ್ಸ್ ಅದು. ಓಕೆ, ಪ್ರತಿಯೊಂದು ಎಕ್ಸಾಮ್ಗೂ ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕೊನೆವರೆಗೂ ತಪ್ಪದೆ ಈ ವಿಡಿಯೋದ್ರಲ್ಲಿ ನೋಡಿ. ಹಾಗೆ ನಾನು ಈ ವಿಡಿಯೋದ್ರಲ್ಲಿ ಆದಷ್ಟು ಇಂಪಾರ್ಟೆಂಟ್ ಯಾವುದಾದ್ದು ನನ್ನ ಗಮನಕ್ಕೆ ಬಂದಂತಹ ಎಲ್ಲ ಮಿಲಿಟರಿ ಎಕ್ಸಸೈಸಸ್ನು ನಾನು ಆ್ಯಡ್ ಮಾಡಿದ್ದೀನಿ. ನಿಮಗೆ ಇನ್ನೂ ಒಂದಷ್ಟು ಇಂಪಾರ್ಟೆಂಟ್ ಇದ್ದಾವೆ ನಾನು ಮಿಸ್ ಮಾಡಿರೋದು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದಕ್ಕೆ ಆ್ಯಡ್ ಮಾಡ್ಕೊತಾ ಹೋಗಿ ಅಂತ ಹೇಳ್ತೇನೆ. ತಡ ಮಾಡದೆ ನಾವಿನ್ನು ವಿಡಿಯೋನ ನಾವು ಶುರು ಮಾಡೋಣ. ಮೊದಲನೇದಾಗಿ ಅಗ್ನಿ ವ್ಯಾರಿಯರ್ ಅಂತ. ಅಗ್ನಿ ವ್ಯಾರಿಯರು ಇದೊಂದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸು. ಇಂಡಿಯಾ ಮತ್ತು ಸಿಂಗಾಪುರ್ ಮಧ್ಯೆ ನಡೆಯುವಂಥ ಎಕ್ಸಸೈಸ್ ಆಗುತ್ತೆ ಅಗ್ನಿ ವ್ಯಾರಿಯರ್. ಎರಡನೇದು ಸ್ಲಿನೆಕ್ಸ್ ಅಂತ. ಇದು ಇಂಡಿಯಾ ಮತ್ತು ಶ್ರೀಲಂಕಾ ನಡುವೆ ನಡೆಯುವಂಥದ್ದು. SLI ಅಂದರೆ ಶ್ರೀಲಂಕಾ. ಇದರಲ್ಲಿ ಬೈಲ್ಯಾಟ್ರಲ್ ಮ್ಯಾರಿಟೈಮ್ ಎಕ್ಸಸೈಸಸ್ ಇದು. ಓಕೆನಾ, ಮ್ಯಾರಿಟೈಮ್ ಎಕ್ಸಸೈಸಸ್ಸು. ಸೊ ಸ್ಲಿನೆಕ್ಸ್ ಅಂದರೆ ಶ್ರೀಲಂಕಾ, ಬೈಲ್ಯಾಟ್ರಲ್ ಮ್ಯಾರಿಟೈಮ್ ಎಕ್ಸಸೈಸು. ಇನ್ನು ಮೂರನೇದು ಗರುಡ ಶಕ್ತಿ ಅಂತ. ಇದು ಇಂಡಿಯಾ ಮತ್ತು ಇಂಡೋನೇಷ್ಯಾ ನಡುವೆ ಇರುವಂತಹ ಎಕ್ಸಸೈಸು. ಓಕೆ, ಪರ್ಟಿಕ್ಯುಲರ್ ಆಗಿ ನೇವಿನೇ ಅದು ಏನಾದರೂ ಇದ್ದರೆ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ನಾನು ಹೇಳ್ತೀನಿ, ಇಲ್ಲಾಂದರೆ ನಿಮಗೆ ದೇಶಗಳು ನೆನಪಿದ್ರೆ ಸಾಕಾಗುತ್ತೆ. ಹಾಗಾಗಿ ಗರುಡ ಅಂದರೆ ಇಂಡೋನೇಷ್ಯಾ. ಇನ್ನೊಂದು ನಾಲ್ಕನೇದು ಹಾಸ್ಟ್ರಾ ಇಂಡ್ ಅಂತ. ಇದು ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮಧ್ಯೆ ನಡೆಯುವಂಥ ಎಕ್ಸಸೈಸು. ಐದನೇದು ಲೆಮಿಟಿಯೇ ಅಂತ. ಇದು ಇಂಡಿಯಾ ಮತ್ತು ಸೆಷಲ್ಸ್ ದೇಶಗಳ ಮಧ್ಯೆ ನಡೆಯುವಂತಹ ಎಕ್ಸಸೈಸು. ಇದಂತೂ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗಿದೆ. ಇನ್ನು ಆರನೇದು ಹರಿಮೌ ಶಕ್ತಿ ಅಂತ. ಇದು ಇಂಡಿಯಾ ಮತ್ತು ಮಲೇಷ್ಯಾ ಮಧ್ಯೆ ನಡೆಯುವಂತಹ ಜಾಯಿಂಟ್ ಎಕ್ಸಸೈಸು. ಇದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸಸ್ ಆಗಿರುತ್ತೆ. ಹರಿಮೌ ಅಂದರೆ ಮಲೇಷ್ಯಾ ಅಂತ ಅಂದ್ಕೊಳ್ಳಿ. ಏಳನೇದು ಇಕೋವೆರಿನ್ ಅಂತ. ಇದು ಇಂಡಿಯಾ ಮತ್ತು ಮಾಲ್ಡೀವ್ಸ್ಗಳ ಮಧ್ಯೆ ನಡೆಯುವಂತಹ ಎಕ್ಸಸೈಸ್ ಆಗಿದೆ. ಎಂಟನೇದು ಸೂರ್ಯಕಿರಣ್ ಅಂತ. ಸೂರ್ಯಕಿರಣ್ ನಡೆಯೋದು ಇಂಡಿಯಾ ಮತ್ತು ನೇಪಾಳ್ ಮಧ್ಯೆ. ಹತ್ತನೇದು ವಜ್ರಪ್ರಹಾರ್ ನಡೆಯೋದು ಇಂಡಿಯಾ ಮತ್ತು US ಮಧ್ಯೆ. 11ನೇದು ಇಂಡಿಯಾ US ಆಯಿತು. 11 ಯುದ್ಧ ಅಭ್ಯಾಸ ಅಂತ. ಯುದ್ಧನೂ ನಡೆಯೋದು ಇಂಡಿಯಾ ಮತ್ತು US ಮಧ್ಯೆ. ಈ ವರ್ಷ ಅಂದರೆ 2024 ಕರೆಂಟ್ಲಿ ಏನು ನಡೆದಿದೆಯೋ ಅದು ರಾಜಸ್ಥಾನದಲ್ಲಿ ಈ ಎಕ್ಸಸೈಸಸ್ ನಡೆದಿದೆ. 12ನೇದು ಪಿಚ್ ಬ್ಲ್ಯಾಕ್ ಅಂತ. ಪಿಚ್ ಬ್ಲ್ಯಾಕ್ ಆಗಿರೋದು ಏನು, ಇದೊಂದು ಎಕ್ಸಸೈಸು. ಇದನ್ನು ಹೋಸ್ಟ್ ಮಾಡಿರೋದು ಯಾರು ಅಂತ ಅಂದರೆ ಆಸ್ಟ್ರೇಲಿಯಾ ಹೋಸ್ಟ್ ಮಾಡಿದೆ. ಇದು ಕರೆಂಟ್ ನ್ಯೂಸು. ಓಕೆ, ಪಿಚ್ ಬ್ಲ್ಯಾಕ್ ಅನ್ನೋ ಎಕ್ಸಸೈಸ್ನ ಆಸ್ಟ್ರೇಲಿಯಾ ಹೋಸ್ಟ್ ಮಾಡಿದೆ ತನ್ನ ದೇಶದಲ್ಲಿ ಅಂತ. 13ನೇದು ಮಿತ್ರಶಕ್ತಿ. ಇದು ಇಂಡಿಯಾ ಮತ್ತು ಶ್ರೀಲಂಕಾ ನಡುವೆ ನಡೆಯುವಂತಹ ಎಕ್ಸಸೈಸ್ ಆಗಿದೆ. ಇನ್ನು ಡೆಸರ್ಟ್ ಸೈಕ್ಲೋನು ಇಂಡಿಯಾ ಮತ್ತು UAE ಮಧ್ಯೆ ನಡೆಯುವಂತಹ ಎಕ್ಸಸೈಸು. 15ನೇದು ಕಝಿ ಹಿಂಡ್ ಅಂತ. ಇದು ಇಂಡಿಯಾ ಮತ್ತು ಕಜಕಿಸ್ತಾನ್ ಮಧ್ಯೆ ನಡೆಯುವಂತಹ ಎಕ್ಸಸೈಸ್ ಆಗಿದೆ. 16ನೇದು ಧರ್ಮ ಗಾರ್ಡಿಯನ್ ಅಂತ. ಇದು ಇಂಡಿಯಾ ಮತ್ತು ಜಪಾನ್ ಮಧ್ಯೆ ನಡೆಯುವಂತಹ ಎಕ್ಸಸೈಸ್. 17ನೇದು ಕೊಂಕನ್ ಅಂತ. ಇಂಡಿಯಾ ಮತ್ತು UK ಪರ್ಟಿಕ್ಯುಲರ್ಲಿ ನೇವಿ ನಡೆಯುವಂತಹ ಎಕ್ಸಸೈಸ್. ಇಂಡಿಯಾ ಮತ್ತು UK ನೇವಿಗಳು ಪಾರ್ಟಿಸಿಪೇಟ್ ಆಗುವಂಥ ನಡೆಯುವಂಥ ಎಕ್ಸಸೈಸ್ ಯಾವುದಪ್ಪ ಅಂದರೆ ಅದು ಕೊಂಕಣ್ ಆಗಿದೆ. 18ನೇದು ನಜೀಮ್ ಆಲ್ ಬಹರ್ ಅಂತ. ಇದು ಇಂಡಿಯಾ ಮತ್ತು ಓಮನ್ ನೇವಿಗಳ ಮಧ್ಯೆ ನಡೆಯುವಂತಹ ಎಕ್ಸಸೈಸ್. ಇಂಡಿಯಾ ಮತ್ತು ಓಮನ್ ನಡೆಯುವಂತಹ ಎಕ್ಸಸೈಸ್. 19ನೇದು ದಸ್ತಲಿಕ್ಕು. ಇಂಡಿಯಾ ಮತ್ತು ಉಜ್ಬೇಕಿಸ್ತಾನ್ ಮಧ್ಯೆ ನಡೆಯುವಂತಹ ಎಕ್ಸಸೈಸ್. ಇಂಡಿಯಾ ಮತ್ತು ಉಜ್ಬೇಕಿಸ್ತಾನ್ ಮಧ್ಯೆ ನಡೆಯುವಂತಹ ಎಕ್ಸಸೈಸ್. ಇನ್ನು ನೋಮ್ಯಾಡಿಕ್ ಎಲಿಫೆಂಟು ಇಂಡಿಯಾ ಮತ್ತು ಮಂಗೋಲಿಯಾ ಮಧ್ಯೆ. ಈ 2024 ಮೇಘಾಲಯ ಉಮುರಾಯ್ ಅನ್ನೋ ಪ್ರದೇಶದಲ್ಲಿ ಈ ಮಿಲಿಟರಿ ಎಕ್ಸಸೈಸ್ನ ಕಂಡಕ್ಟ್ ಮಾಡಿದ್ದಾರೆ. ಇದು ಕರೆಂಟ್ ಅಫೇರ್ಸ್ ಆಗುತ್ತೆ. ಓಕೆ, ಸೊ ನೋಮ್ಯಾಡಿಕ್ ಎಲಿಫೆಂಟ್ ಅಂದರೆ ನೀವು ಮಂಗೋಲಿಯಾ ಅಂತ ನೆನ್ಪಿಟ್ಕೊಳ್ಳಿ. ಇನ್ನು ಸಿಂಬೆಕ್ಸ್ ಅಂದರೆ ಸಿಂಗಪೂರು, ಇಂಡಿಯಾ ಮತ್ತು ಸಿಂಗಪೂರ್ ಮಧ್ಯೆ ನಡೆಯುವಂತಹ ಎಕ್ಸಸೈಸ್. ಇನ್ನು ತರಂಗ ಶಕ್ತಿ ಇದೊಂದು ಮಲ್ಟಿನ್ಯಾಷನಲ್ ಹೇರ್ ಎಕ್ಸಸೈಸ್ ಆಗಿದೆ. ಓಕೆನಾ,
ಕರೆಂಟ್ ಅಫೇರ್ಸ್ ಏನಪ್ಪ ಅಂದರೆ ತಮಿಳ್ನಾಡು, ಇದು ತಮಿಳ್ನಾಡು, TL ಅಂದರೆ ತಮಿಳ್ನಾಡು ಹೋಸ್ಟ್ ಮಾಡಿದೆ 2024ಅಲ್ಲಿ. ಓಕೆ, ಹೋಪೆಕ್ಸ್ ಅಂತ 23ನೇದು ಇಂಡಿಯಾ ಮತ್ತು ಈಜಿಪ್ಟ್ ಮಧ್ಯೆ ನಡೆಯುವಂತಹ ಎಕ್ಸಸೈಸ್ ಆಗಿದೆ. ಇನ್ನು ಸಿ ಡಿಫೆಂಡರ್ಸ್ ಅಂತ ಇಂಡಿಯಾ ಮತ್ತು US ಎಸ್ಪೆಷಲಿ ಕೋಸ್ಟ್ ಗಾರ್ಡ್ ನಡೆಯುವಂತಹ ಎಕ್ಸಸೈಸ್. ಇನ್ನು ಮಿಲನ್ನು ನೇವಲ್ ಎಕ್ಸಸೈಸ್, ಇದು ನಮ್ಮ ಇಂಡಿಯಾಲೇ ನಡೆಯುವಂತಹ ನೇವಲ್ ಎಕ್ಸಸೈಸು ವಿಶಾಖಪಟ್ಟಣಂ ಆಂಧ್ರ ಪ್ರದೇಶಲ್ಲಿ ಈ ವರ್ಷ ಹಮ್ಮಿಕೊಂಡಿದ್ರು. 26ನೇದು ಸ್ಟ್ರೆಟ್ ಫಾಸ್ಟ್ ಡಿಫೆಂಡರ್ ಅಂತ, ಇದು ನ್ಯಾಟೋ ಎಕ್ಸಸೈಸು. ಈ ಎಕ್ಸಸೈಸ್ ಯಾವ್ದು ನಡೆಸ್ಕೊಡ್ತಾರೆ ಅಂತಲೂ ಕೇಳ್ಬೋದು. ಇದು ಸ್ಟ್ರೆಟ್ ಫಾಸ್ಟು ಡಿಫೆಂಡರ್ ಅಂತ ನ್ಯಾಟೋ ಎಕ್ಸಸೈಸ್ ಮಾಡುವಂಥದ್ದು. 27ನೇದು ಕಟ್ಲಾಸ್ ಎಕ್ಸ್ಪ್ರೆಸ್ ಅಂತ ಸೆಷಲ್ಸ್ ನಡೆಯುವಂಥದ್ದು. ಸೆಷಲ್ಸ್ ನೇವಲ್ ಎಕ್ಸಸೈಸ್ ಆಗಿದೆ. ಇದು ಬಹಳ ಸುದ್ದಿಲಿತ್ತು, ಹಾಗಾಗಿ ಇದು ಕೇಳೋ ಚಾನ್ಸಸ್ ಇದೆ. ಇನ್ನು ಟೈಗರ್ ಟ್ರಾಂಪ್ ಅಂತ, ಟೈಗರ್ ಟ್ರಾಂಪ್ ಬರೋದು ಇಂಡಿಯಾ ಮತ್ತು USA ಮಧ್ಯೆ. ಇನ್ನು ಸಮುದ್ರ ಲಕ್ಷ್ಮಣ್ ಅಂತ, ಸಮುದ್ರ ಲಕ್ಷ್ಮಣ್ ಬರೋದು ಇಂಡಿಯಾ ಮತ್ತು ಮಲೇಷಿಯಾ ಮಧ್ಯೆ ಆಗುತ್ತೆ. 30ನೇದು ಸಂಪ್ರೀತಿ, ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಮಧ್ಯೆ ನಡೆಯುವಂತಹ ಮಿಲಿಟರಿ ಎಕ್ಸಸೈಸು ಸಂಪ್ರೀತಿ ಆಗಿದೆ, ಇಂಡಿಯಾ ಮತ್ತು ಬಾಂಗ್ಲಾದೇಶ್. ಇನ್ನು ರಿಂಪ್ಯಾಕ್ನ ಈ ಸತಿ USA ಹೋಸ್ಟ್ ಮಾಡಿದೆ. ಪೂರ್ವಿ ಪ್ರಹಾರ್ ಅಂತ, ಇದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸು. ಓಕೆ, ಅರುಣಾಚಲ್ ಪ್ರದೇಶಲ್ಲಿ ಜಾಯಿಂಟ್ ಎಕ್ಸಸೈಸಸ್ ನಡೆದಿದೆ. ಇನ್ನು ಡೆಸರ್ಟ್ ನೈಟು ಫ್ರಾನ್ಸ್ ಮತ್ತು UAE ಈ ವರ್ಷ ಪಾರ್ಟಿಸಿಪೇಟ್ ಮಾಡಿದೆ. ಇದನ್ನು ನಮ್ಮ ಇಂಡಿಯನ್ ಏರ್ ಫೋರ್ಸ್ ಅವರು ಕಂಡಕ್ಟ್ ಮಾಡಿದರು ಈ ಸತಿ, ಡೆಸರ್ಟ್ ನೈಟ್ ಅಂತ. ಇನ್ನು ಜಿಂಪೆಕ್ಸು ಇಂಡಿಯಾ ಮತ್ತು ಜಪಾನಲ್ಲಿ ನಡೆದಿದೆ ಈ ಸತಿ. ಯೋಕೋಸ್ವಾ ಅಲ್ಲಿ ಜಪಾನಲ್ಲಿ ನಡೆದಿರುವಂಥ ಎಕ್ಸಸೈಸ್ ಆಗಿದೆ. ದೋಸ್ತಿ ಬಂದು ಮಾಲ್ಡೀವ್ಸು ಶ್ರೀಲಂಕಾ ಮತ್ತು ಇಂಡಿಯಾ. ಮಾಲ್ಡೀವ್ಸಲ್ಲಿ 2024ಅಲ್ಲಿ ನಡೆದಿದೆ. ಓಕೆ, ದೋಸ್ತಿ ಅನ್ನೋದು ಮಾಲ್ಡೀವ್ಸ್, ಶ್ರೀಲಂಕಾ ಮತ್ತು ಇಂಡಿಯಾ. ಅಂತರಿಕ್ಷ ಅಭ್ಯಾಸ ಅಂತ, ಅಂತರಿಕ್ಷ ಅಭ್ಯಾಸ ನ್ಯೂ ಡೆಲ್ಲಿಯಲ್ಲಿ ನಡೆದಿರುವಂಥದ್ದು. ಇದೊಂದು ಅಂತರಿಕ್ಷ ಅಭ್ಯಾಸನ ಹೇಳ್ದಂಗೆ ನ್ಯೂ ಡೆಲ್ಲಿಯಲ್ಲಿ ನಡೆದಿರುವಂಥದ್ದು. ಇದು ಸ್ಪೇಸ್ ಎಕ್ಸಸೈಸ್ ಆಗುತ್ತೆ. ಇನಾಗ್ರೇಷನ್ ಆಗಿರೋದು ಇದು ನ್ಯೂ ಡೆಲ್ಲಿಯಲ್ಲೇ. ಓಕೆನಾ, ಫಸ್ಟ್ ಟೈಮ್. ಇನ್ನು ಉದಾರ ಶಕ್ತಿ ಅಂತ ಇಂಡಿಯಾ ಮತ್ತು ಮಲೇಷಿಯಾ ಮಧ್ಯೆ ನಡೆದಿರುವಂಥ ಎಕ್ಸಸೈಸು. ರೆಡ್ ಫ್ಲ್ಯಾಗ್ ಎಕ್ಸಸೈಸು USA ಮಾಡುವಂಥದ್ದು. ಸಿನ್ಬ್ಯಾಕ್ಸು ಇಂಡಿಯಾ ಮತ್ತು ಕಾಂಬೋಡಿಯಾ ಮಧ್ಯೆ ನಡೆಯುವಂಥದ್ದು. ವಿನ್ಬ್ಯಾಕ್ಸ್ ಬಂದು ಇಂಡಿಯಾ ಮತ್ತು ವಿಯೆಟ್ನಾಂ ಮಧ್ಯೆ ನಡೆಯುವಂತಹ ಎಕ್ಸಸೈಸು. ಸೊ ಇಷ್ಟು 40 ಇಂಪಾರ್ಟೆಂಟ್ ಎಕ್ಸಸೈಸಸ್ ಇವತ್ತಿನ ವಿಡಿಯೋದ್ರಲ್ಲಿ ನಾವು ನೋಡಿದ್ವಿ. ಓಕೆ, ಮುಂದಿನ ವಿಡಿಯೋದ್ರಲ್ಲಿ ಇನ್ನೊಂದಷ್ಟು ನಾವು ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ನೀವು ದಯವಿಟ್ಟು ಶೇರ್ ಮಾಡಿ ನನ್ನ ವೀಡಿಯೋಸ್ನಲ್ಲೂ ಸಹ ನೀವು. ಓಕೆ, ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.